ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಡಾಕ್ಟರ್ ಸರ್ವೇಶ್ ಅವರೇ, ಚಂದ್ರನಾಯಕ್ ಅವರೇ, ಕೃಷ್ಣ ಎಡಳಿ ಸೋಮಶೇಖರ್ ಅವರೇ ಹಾಗೂ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಶ್ರೀಮತಿ ನಾಗಸಮ್ಮ ಅವರೇ, ವೇದಿಕೆಯ ಹಿಂಭಾಗದಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖ ಲೀಡರು, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಇವತ್ತು ಬೆಳಗ್ಗೆಯಿಂದ ಒಂದು ಖುಷಿ ಏನಂತಂದ್ರೆ, ಇವತ್ತು ಬೆಳಗ್ಗೆಯಿಂದ ಮಾಧ್ಯಮ ಮಿತ್ರರು ನನ್ನ ಜೊತೆ ಫುಲ್ ಆಗಿದ್ದಾರೆ. ಅದು ತುಂಬಾ ಸಂತೋಷ. ಇನ್ನು ಮುಂದೆ ಇರಬೇಕು. ಯಾಕಂದ್ರೆ ಅದು ನಮ್ಮ ಒಗ್ಗಟ್ಟು. ಯಾಕಂದ್ರೆ ಪ್ರಚಾರ ಮಾಧ್ಯಮದಿಂದ ತೋರಿಸ್ತಕ್ಕಂಥ ಹಕ್ಕು ನೀವು ಪಡೆದಿದ್ದೀರಿ. ಹಾಗೂ ಈ ಭಾಗದ PDO ಮಾನ್ಯ ಸೋದರ ಸಮಾನದ ರಮೇಶ್ ಅವರೇ, ನಾರಾಯಣ ಸ್ವಾಮಿ ಅವರೇ, ಎಲ್ಲ ನನ್ನ ಯುವಕ ಮುಖಂಡರು, ಕಮದಟ್ಟಿ ಎಲ್ಲ ಯುವ ಮುಖಂಡರು, ಸಾಕಷ್ಟು ವಿಚಾರಗಳು ಪಾಪ ನೀವು ನನಗೆ ಕೊಟ್ಟಿದ್ರಿ. ಇವತ್ತಿನ ದಿವಸ ಏನು ಬೆಳಗ್ಗೆಯಿಂದ ವರದಗಾನಹಳ್ಳಿ ಸ್ಟಾರ್ಟ್ ಆಗಿ ರೋಡು, ಅಲ್ಲಿಂದ ಯಲಗೊಂಡಹಳ್ಳಿ ರೋಡು, ಅದರಲ್ಲಿ ಒನ್ಸೆಟ್ಟಲ್ಲಿ ರೋಡು, ಅದಾದ್ಮೇಲೆ ಸೈಕಲ್ ವಿತರಣೆ, ಇದಾದ್ಮೇಲೆ ಇವತ್ತು ತಾಲೂಕು ಪಂಚಾಯತ್ ಅನುದಾನದಲ್ಲಿ ಇವತ್ತು ಕುಡಿಯುವ ನೀರು ಶುದ್ಧೀಕರಣ, ಇದಾದ್ಮೇಲೆ ನಮ್ಮ ಮೇದರಿಂದ ಹನುಮಳ್ಳಿವರೆಗೂ ರೋಡು 1 ಕಿಲೋಮೀಟರ್ 6 ಕಿಲೋಮೀಟರ್ ರೋಡು, ಇದಾದ್ಮೇಲೆ ಸಾಕಷ್ಟು ಇವತ್ತು ಕಾಮಗಾರಿಗಳನ್ನ ಒಂದೊಂದು ಹೋಬಳಿ ಮಾಡಿದ್ರು ಒಂದೊಂದು ದಿವಸ ಇಟ್ಕೊಂಡಿದ್ವಿ. ನೆಕ್ಸ್ಟ್ 2 ಡೇಸ್ ಬಿಟ್ಟು ಬೈಲ್ಕೂರು ಹೋಬಳಿದು ಅದೊಂದು 10 ಕೋಟಿ ಅನುದಾನದಲ್ಲಿ ಕೂಡ ರೋಡ್ಗಳ ಮಾಡ್ಕೊಡ್ತಾ ಇದ್ವಿ. ಎಲ್ಲೆಲ್ಲಿ ಇದಾದ್ಮೇಲೆ ಹೊಸದೊಂದು ಏನಂತಂದ್ರೆ ನೆನ್ನೆ ತಾನೇ ಅಪ್ರೂವಲ್ ಆಗಿರ್ತಕ್ಕಂಥ 13.5 ಕೋಟಿ ಏನು ಸೆಂಟ್ರಲ್ ಗೌರ್ಮೆಂಟ್ 13.5 ಕೋಟಿ ಇವತ್ತು ತಾಯ್ಲೂರು ರೋಡಿಂದ ಸುಂಡ್ರಪಾಳ್ಯವರೆಗೂ ಹೈವೇ, ಹೊಸ ಹೈವೇ ನಾಳೆ ಪೂಜೆ ಮಾಡ್ಕೊಡ್ತೀನಿ. ತುಂಬಾ ಉತ್ತಮವಾಗಿ ಇವತ್ತು ಚಿಕ್ಕ ಕೆಲಸಗಳನ್ನ ಮಾಡ್ಕೊಂಡ್ ಬರ್ತಾ ಇದೀವಿ. ಇದಕ್ಕೆ ಎಲ್ಲ ನನ್ನ ತಾಲೂಕಿನ ನಾಯಕರು ಮತ್ತು ಆಡಳಿತ ವರ್ಗದವರು ಕೂಡ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮುಂದಿನ ದಿವಸ ಮಳೆ ಬೆಳೆ ಚೆನ್ನಾಗಾಗಿ ಈ ಸರ್ಕಾರಕ್ಕೆ ಒಳ್ಳೆ ಬುದ್ಧಿ ಬಂದು ನಾವು ಕೂಡ ಶಾಸಕರು ಅನ್ನೋದನ್ನ ಮರಿದಿರ ಗಡಿನಾಡ ಭಾಗದಲ್ಲಿ ಮುಳುಬಾಗಲಿದೆ ಅನ್ನೋದರ ಒಂದು ವಿಚಾರದಲ್ಲಿ ಕೂಡ ಸರ್ಕಾರ ಗಮನಕ್ಕೆ ತರಲಿ. ಕಾಂಗ್ರೆಸ್ ಅವರಿಗೆ ಯಾವ ರೀತಿ 50 ಕೋಟಿ 100 ಕೋಟಿ ಅನುದಾನವನ್ನು ಕೊಡ್ತಾ ಇದ್ದೀರೋ ಅದೇ ರೀತಿ ಕೂಡ ಪ್ರಜಾಪ್ರಭುತ್ವದಲ್ಲಿ ಕೂಡ ಕರ್ನಾಟಕದ ಭೂಪಟದಲ್ಲಿ ಕೂಡ ಮುಳುಬಾಗಲಿದೆ. ನಾವು ಕೂಡ ಶಾಸನಬದ್ಧವಾಗಿ ಪ್ರಜಾಪ್ರಭುತ್ವದ ಶಾಸಕನಾಗಿದ್ದೀನಿ. ಅದಕ್ಕೆ ನಾನು ಕೇಳ್ತಕ್ಕಂಥ ಹಕ್ಕಿದೆ, ನಾನು ಕೇಳ್ತಾ ಇದ್ದೀನಿ. ನನಗೂ ಕೂಡ ಅನುದಾನವನ್ನು ಕೊಡಿ ಅಂತ ಸ್ವಇಚ್ಛೆಯಿಂದ ನಾನು ಕೇಳ್ತಾ ಇದ್ದೀನಿ. ಸೊ ಮುಂಬರುವ ದಿನಗಳಲ್ಲಿ ಎಲ್ಲ ಊರುಗಳಲ್ಲೂ ಕೂಡ ಪ್ರತಿಯೊಂದು ಕೆಲಸ, ಒಂದು ಚಿಕ್ಕ ಕೆಲಸ, ದೊಡ್ಡ ಕೆಲಸ ಮಾಡೋ ಮುಖಾಂತರವಾಗಿ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಒತ್ತು ಕೊಟ್ಟು ಇದನ್ನು ನಾವು ಕೆಲಸ ಮಾಡ್ಬೇಕಂತ ಹೇಳ್ತಾ, ಇವತ್ತಿನ ಈ ಪಂಚಾಯತಿ ತುಂಬಾ ಉತ್ತಮವಾಗಿದೆ, ಒಳ್ಳೆ ಮೆಂಬರ್ಸ್ ಇದ್ದಾರೆ. ಸೊ ದಯವಿಟ್ಟು ಶಾಸಕರ ಅನುದಾನದಲ್ಲೇ ಇಲ್ಲ ಅಭಿವೃದ್ಧಿ ಅನುದಾನದಲ್ಲೇ ನಮ್ಮನ್ನು ಬಿಟ್ಟು ಇನ್ನು NRGS ಅಲ್ಲಿ ಸಾಕಷ್ಟು ವರ್ಕ್ಗಳನ್ನ ಮಾಡ್ಬೋದು. ಈಗ ತಾನೇ ಯಲಗೊಂಡಳ್ಳಿಯಲ್ಲಿ ಹೆಣ್ಮಕ್ಳು ನಂಗೆ ಲೆಟರ್ ಕೊಟ್ಟರು, ಚರಂಡಿಗಳು ಅದು ಉದ್ಧಾರ ಆಗಿಲ್ಲ. PDO ರಮೇಶ್ ಅವರೇ, ದಯವಿಟ್ಟು ವಾರಕ್ಕೊಂದ್ಸರಿ ರೌಂಡ್ ಹಾಕೋ ಫಸ್ಟ್ ಕಲೀರಿ. ಎಲ್ಲ PDOಗಳು ರೌಂಡ್ ಹಾಕಿ ಎಲ್ಲೆಲ್ಲಿ ಚರಂಡಿ ಸಮಸ್ಯೆಗಳಿದೆ, ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಅದನ್ನ ನಾವು ನಿಮ್ಮ ಒಂದು ಅವಧಿಯಲ್ಲಿ ನಿಮ್ಮ ಪಂಚಾಯತಿಯಲ್ಲಿ ಕೆಲಸಗಳನ್ನ ಮಾಡ್ಬೇಕಂತ ಹೇಳ್ತಾ ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ಒತ್ತು ಕೊಟ್ಟು ಈ ಕಾರ್ಯಕ್ರಮ ಮುಗಿಸಿದ್ರಿ. ಇನ್ನು 3 ಕಿಲೋಮೀಟರ್ ಅಲ್ಲ, ಈ ಕಮದಟ್ಟಿದಲ್ಲಿ ವರ್ಷದಿಂದ ಹಾಕ್ಬಿಟ್ಟೆ ನಾನು ಏನು ವಾಟರ್ ಸೆಟ್ ಇನಾಗ್ರೇಷನ್ ಮಾಡಕ್ ನನಗೆ ಟೈಮ್ ಆಗಲಿಲ್ಲ. ಸುಮಾರು ದಿವಸದಿಂದ ಕೇಳ್ತಾ ಇದ್ದೀನಿ, ನೀವು ನಂಗೆ ಬೇಕು ಅಂತ ಕೇಳ್ತಾ ಇದ್ದೀರಿ. ಇನ್ನೂ ಕೂಡ ಕಮದಟ್ಟಿ ನಾನು ಮಾಡೋದಿದೆ, ಮಾಡ್ಬಿಟ್ಟು ಮತ್ತೆ ಬರ್ತೀನಿ. ಇನ್ನು ಹೇಳ್ತೀನಿ, ಕೊಟ್ಬಿಡಿ ಈಗ ಹಂಗೆ ಹೇಳೋಣ ಅಂತೇಳಿ. ಗೇಟ್ ಇಂದ ನಮ್ಮ ಗ್ರಾಮ ದೇವತೆಗೆ 2 ಕಿಲೋಮೀಟರ್ ದಾರಿ ಬೇಕಾ? 2 ಕಿಲೋಮೀಟರ್ ಆಯ್ತು, ಗ್ರಾಮ ದೇವತೆ ಆಯ್ತು, ಖಂಡಿತ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ನಾನು ಅನುದಾನ ತಕ್ಕ ಖಂಡಿತವಾಗಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಮುಂಬರೋದಲ್ಲಿ ಏನೇನು ರೀಚ್ ಆಗ್ಬೇಕು ಎಲ್ಲ ರೀಚ್ ಮಾಡಲಿಕ್ಕೆ ನಾವು ಪ್ರಯತ್ನವನ್ನ KEB ಅವರು ಸ್ವಲ್ಪ ಪ್ರಾಬ್ಲಮ್ ಆಯ್ತು, ನಾನು ಮಾತಾಡ್ತೀನಿ. ಲೈನ್ಗಳಲ್ಲಿ ಸೊ ನಿಮ್ಮ ಒಂದು ಆಶಸ್ಸು ಮತ್ತು ನಿಮ್ಮ ಒಂದು ಯಶಸ್ಸು ಇರಲಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಬಂದು ಎಲ್ಲ ನಾನು ಬರಮಾಡ್ಕೊಂಡಿದ್ದಕ್ಕೆ ಎಲ್ಲ ನನ್ನ ತಾಯಿಂದರಿಗೆ ಎಲ್ಲ ತಮ್ಮನ್ನು ನಮಸ್ಕರಿಸುತ್ತಾ ಎಲ್ಲರಿಗೂ ಒಳ್ಳೆಯದಾಗಿ ಮಾಡ್ಬೋದು.